ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗದ ಗಾಜನೂರಿನಲ್ಲಿ ಭೀಕರ ಮರ್ಡರ್. ಕಲ್ಲು ಬ್ಲೇಡ್ ಬಳಸಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಫ್ರೆಂಡ್ಸ್. ಎಣ್ಣೆ ಏಟಲ್ಲಿ ನಡೆದೇ ಹೋಯ್ತು ಭೀಕರ ಕೃತ್ಯ. ಸಣ್ಣ ವಿಚಾರಕ್ಕೆ ಚಿಕ್ಕ ಹುಡುಗರ ಮಧ್ಯೆ ಕಿರಿಕ್. ಚಾಕು ಬಳಸಿ ಕುತ್ತಿಗೆ ತಲೆಗೆ ಮಾರಣಾಂತಿಕ ದಾಳಿ. ಭದ್ರಾವತಿ ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ಟ ಹದಿಹರೆಯದ ಯುವಕರು. ರಾಗಿ ಬೆಳೆಗಾರರಿಗೆ ಗುಡ್ ನ್ಯೂಸ್. ಪ್ರತಿ ಕ್ವಿಂಟಲ್ಗೆ 4,886 ರು ದರ ನಿಗದಿ. ರಾಗಿ ಖರೀದಿಸುವ ಕಾರ್ಯಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ. ಶಿವಮೊಗ್ಗದ ಗಾಜನೂರಿನಲ್ಲಿ ಭೀಕರ ಮರ್ಡರ್. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಶಿವಮೊಗ್ಗದ ಗಾಜನೂರಿನಲ್ಲಿ ಭೀಕರ ಮರ್ಡರ್ ಮಾಡಲಾಗಿದೆ. ಕುಡಿದ ಮತ್ತಿನಲ್ಲಿ ಜಗಳವನ್ನ ಮಾಡಿಕೊಂಡು ಕೊಲೆಯಲ್ಲಿ ಈ ಒಂದು ಮರ್ಡರ್ ಮಾಡಲಾಗಿದೆ. ಶ್ರೀನಿವಾಸ್ ಎಂಬ 36 ವರ್ಷದ ವ್ಯಕ್ತಿ ಕೊಲೆಯಾದ ವ್ಯಕ್ತಿ. ಕುಡಿದ ಮತ್ತಿನಲ್ಲಿ ಜಗಳ ಮಾಡಿಕೊಂಡು ಕೊಲೆಯನ್ನ ಮಾಡಲಾಗಿದೆ. ಕಲ್ಲು ಹರಿತವಾದ ಬ್ಲೇಡ್ನಿಂದ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಇಬ್ಬರು ಸ್ನೇಹಿತರಿಂದಲೇ ಕೊಲೆಯಾಗಿದ್ದಾರೆ ಶ್ರೀನಿವಾಸ್. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ರಾತ್ರಿ ಇಡೀ ಮೂವರನ್ನು ಸ್ನೇಹಿತರು ಕುಡಿದು ಅದರಲ್ಲಿ ಇಬ್ಬರು ಯುವಕರು ಸೇರಿ ಒಬ್ಬನನ್ನ ಕೊಲೆ ಮಾಡಿರುವ ಘಟನೆ ಶಿವಮೊಗ್ಗದ ಗಾಜನೂರಿನಲ್ಲಿ ನಡೆದಿದೆ. ಗಾಜನೂರಿನ ಶ್ರೀನಿವಾಸ್ ಎಂಬ ಯುವಕನನ್ನ ಇಬ್ಬರು ಸ್ನೇಹಿತರು ಕಲ್ಲು ಮತ್ತು ಹರಿತವಾದ ಬ್ಲೇಡ್ನಿಂದ ಕೊಲೆ ಮಾಡಿದ್ದಾರೆ. ಕೊಲೆಯಾದ ಶ್ರೀನಿವಾಸ್ ಪ್ರತಿದಿನ ಕುಡಿದು ಕಿರಿಕ್ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಕೂಡ ಸ್ನೇಹಿತರೊಟ್ಟಿಗೆ ಕುಡಿದು ಜಗಳವಾಡಿಕೊಂಡಿದ್ದಾನೆ. ಈ ವೇಳೆ ಜಗಳ ವಿಕೋಪಕ್ಕೆ ತಿರುಗಿ ಶ್ರೀನಿವಾಸ್ ಎಂಬಾತನ ಮೇಲೆ ಕಲ್ಲು ಎತ್ತು ಹಾಕಿ ಹತ್ಯೆ ಮಾಡಲಾಗಿದೆ. ಈ ಘಟನೆ ಗಾಜನೂರಿನ ಸೊಸೈಟಿ ಬಳಿ ನಡೆದಿದ್ದು, ಈ ಪ್ರಕರಣದಿಂದ ಮತ್ತೆ ಮಲೆನಾಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ಇಡೀ ಮೂವರು ಸ್ನೇಹಿತರು ಕುಡಿದು ಅದರಲ್ಲಿ ಇಬ್ಬರು ಯುವಕರು ಸೇರಿ ಒಬ್ಬನನ್ನ ಕೊಲೆ ಮಾಡಿರುವ ಘಟನೆ ಶಿವಮೊಗ್ಗದ ಗಾಜನೂರಿನಲ್ಲಿ ನಡೆದಿದೆ.
ಗಾಜನೂರಿನ ಶ್ರೀನಿವಾಸ್ ಎಂಬ ಯುವಕನನ್ನ ಇಬ್ಬರು ಸ್ನೇಹಿತರು ಕಲ್ಲು ಮತ್ತು ಹರಿತವಾದ ಬ್ಲೇಡ್ನಿಂದ ಕೊಲೆ ಮಾಡಿದ್ದಾರೆ. ಕೊಲೆಯಾದ ಶ್ರೀನಿವಾಸ್ ಪ್ರತಿದಿನ ಕುಡಿದು ಕಿರಿಕ್ ಮಾಡ್ತಿದ್ದ ಎಂದು ತಿಳಿದು ಬಂದಿದ್ದು, ನಿನ್ನೆ ರಾತ್ರಿ ಕೂಡ ಸ್ನೇಹಿತರೊಟ್ಟಿಗೆ ಕುಡಿದು ಜಗಳವಾಡಿದ್ದಾನೆ. ಈ ವೇಳೆ ಜಗಳ ವಿಕೋಪಕ್ಕೆ ತಿರುಗಿದೆ. ಶ್ರೀನಿವಾಸ್ ಎಂಬಾತನ ಮೇಲೆ ಕಲ್ಲು ಎತ್ತು ಹಾಕಿ ಹತ್ಯೆಯನ್ನ ಮಾಡಲಾಗಿದೆ. ಈ ಘಟನೆ ಗಾಜನೂರಿನ ಸೊಸೈಟಿ ಬಳಿ ನಡೆದಿದೆ. ಈ ಪ್ರಕರಣದಿಂದ ಮತ್ತೆ ಮಲೆನಾಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭದ್ರಾವತಿಯಲ್ಲಿ ಯುವಕರ ನಡುವೆ ಚಾಕು ಇರಿತ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಭದ್ರಾವತಿಯಲ್ಲಿ ಯುವಕರ ನಡುವೆ ಚಾಕು ಇರಿತವಾಗಿದೆ. ಎರಡು ಗುಂಪುಗಳ ಮಧ್ಯೆ ಸಣ್ಣ ವಿಚಾರಕ್ಕೆ ಈ ಒಂದು ಕಿರಿಕ್ ನಡೆದಿರುವಂತದ್ದು. ಯುವಕನ ಕುತ್ತಿಗೆ, ತಲೆಗೆ ಚಾಕುವಿನಿಂದ ದಾಳಿಯನ್ನ ಮಾಡಲಾಗಿದೆ. ಈ ಒಂದು ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾದ 8 ಯುವಕರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭದ್ರಾವತಿಯ ದೋಣಂಬನಘಟ್ಟದಲ್ಲಿ ಈ ಒಂದು ಘಟನೆ ನಡೆದಿದೆ. ಫಾಜಿಲ್, ಹುಸ್ಮಾನ್, ಅಸ್ಲಂ ನಡುವೆ ಈ ಒಂದು ಘಟನೆ ನಡೆದಿದೆ. ಫಾಜಿಲ್, ಹುಸ್ಮಾನ್, ಅಸ್ಲಂ ನಡುವೆ ಈ ಒಂದು ಘಟನೆ ನಡೆದಿದೆ. ಫಾಜಿಲ್ 20 ವರ್ಷದ ಹುಡುಗ, ಕುತ್ತಿಗೆಗೆ ಗಂಭೀರವಾದ ಗಾಯ. ಭದ್ರಾವತಿಯ ದೊಡ್ಡಂಬನಘಟ್ಟದಲ್ಲಿ ಎರಡು ಯುವಕರ ಗುಂಪುಗಳ ನಡುವೆ ಗಲಾಟೆಯಾಗಿದ್ದು 8 ಜನ ಯುವಕರು ಭದ್ರಾವತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದರಲ್ಲಿ ಓರ್ವನನ್ನ ಶಿವಮೊಗ್ಗದ ಮೆಗ್ಗಾನ್ಗೆ ಶಿಫಾರಸು ಮಾಡಲಾಗಿದೆ. ದೋಣಂಬನಘಟ್ಟದಲ್ಲಿ ಫಾಜಿಲ್ ಎಂಬಾತನಿಗೆ ಹುಸ್ಮಾನ್ ಮತ್ತು ಅಸ್ಲಾಂ ಜೊತೆ ಗಲಾಟೆಯಾಗಿದೆ. ಗಲಾಟೆಯಲ್ಲಿ ಫಾಜಿಲ್ ಗಂಟಲಿಗೆ ಚಾಕು ಇರಿಯಲಾಗಿದೆ. ಈ ಘಟನೆ ಸಂಬಂಧ ಮೊಹಮ್ಮದ್ ಐಮನ್, ಮೊಹಮ್ಮದ್ ಆಯುಬ್, ಮೊಹಮ್ಮದ್ ಇಸ್ಲಾಮಿಲ್, ಮೊಹಮ್ಮದ್ ನೂರು, ಇಮ್ರಾನ್ ಅಲಿ, ಇಸ್ಲಾಮಿಲ್, ಮೊಹಮ್ಮದ್ ಅಮ್ರಿನ್ ಈ 8 ಜನರು ಫಾಜಿಲ್ನ ಸಹಚರರು ಎನ್ನಲಾಗಿದೆ. ಫಾಜಿಲ್ನ ಕುತ್ತಿಗೆಗೆ ಸರಿಯಾಗಿ ಚಾಕು ಇರಿದಿರುವುದರಿಂದ ಶಿವಮೊಗ್ಗ ಮೆಗ್ಗಾನ್ಗೆ ದಾಖಲಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಈ ಘಟನೆ ಸಂಭವಿಸಿದ್ದು, ಈ ಘಟನೆಗೆ ಕಾರಣವೇನು ಎಂಬುದು ತಿಳಿಯಬೇಕಿದೆ. ಇನ್ನು
ಇನ್ನು ಮತ್ತೋರ್ವನಿಗೆ ತಲೆ, ಕೈ, ಎದೆಗೆ ಚಾಕುವಿನಿಂದ ದಾಳಿ ನಡೆಸಲಾಗಿದೆ. ಇವರೆಲ್ಲ 18ರಿಂದ 21 ವರ್ಷದ ಯುವಕರಾಗಿದ್ದಾರೆ. ಭದ್ರಾವತಿಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವು ಸ್ಪರ್ಧಿಸಲಿದೆ. ಆದರೆ ಯಾವ ಪಕ್ಷದ ಜೊತೆಯೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ತಮಿಳು ನಟ ಹಾಗೂ ತಮಿಳಿನ ವೆಟ್ರಿಕಳಂಗೆ ಮುಖ್ಯಸ್ಥ ತಳಪತಿ ವಿಜಯ್ ಸೇಲಂನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಂಡಿ ಬಣ ಅಥವಾ ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಪಕ್ಷವು ತನ್ನದೇ ಬಲದ ಮೇಲೆ ಬಹುಮತ ಪಡೆಯಲಿದೆ ಎಂದರು. இந்த சும்மா ஆட்சிக்கு வரணும்ன்றதுக்காக இந்த நடைமுறைக்கு சாத்தியமே இல்லாத இந்த மாதிரி விஷயங்கள் எல்லாம் வாக்குறுதிகள் நான் என்னைக்குமே கொடுக்கவே மாட்டேன். அதே மாதிரி ஆட்சிக்கு வந்ததுக்கு அப்புறம் கூட அவங்க அது தரல, இவங்க இது தரல அப்படின்லாம் பம்மிக்கிட்டு இல்லாம உங்களுக்காக எந்த எக்ஸ்ட்ரீமுக்கும் போய் நான் போராடவும் தயாரா இருக்கிறேன். அதனால நான் மறுபடியும் இதை நான் ரிப்பீட் பண்றேன். இவ்வளவு நாள் இதை நான் மட்டும் தான் சொல்லிக்கிட்டு இருந்தேன். இப்ப களமே சொல்லுது, 2 பேருக்கு நடுவுல தான் போட்டியே. ஒன்னு தூய சக்தி டிவிக்கு, இன்னொன்னு தீய சக்தி டிஎம்கே. இப்ப நம்ம இந்த எலெக்ஷன் விஷயத்துக்கு வருவோம். விஜய் என்னப்பா இவரை மட்டும் தான் எதிர்க்கிறாரு, இவங்களை எதிர்க்க மாட்டேன்றாரு, அவங்கள பத்தி எதுவுமே சொல்ல மாட்டேங்கிறாரு. இல்ல நான் கேட்கிறேன், இது யாருக்கான எலெக்ஷன்? தமிழ்நாடு சட்டசபைக்கான ஒரு தேர்தல். இப்ப இங்க யார் ஆட்சியில் இருக்கிறா? யாரு பொய்யா வாக்குறுதிகளை கொடுத்து மக்களை ஏமாத்துறது? யாரு மக்கள் விரோத ஆட்சியை நடத்துறது? அப்ப இங்க யாரை அகற்றணும்? இந்த மக்கள் விரோத திமுக அரசை அகற்றணும்னா நம்ம யாரை எதிர்க்கணும்? எதுக்கு தேவையில்லாம பல முறை மக்கள் ஆல்ரெடி டிலீட் பண்ணவங்களை எதுக்கு நம்மளுடைய கான்சென்ட்ரேஷன், நம்மளுடைய டார்கெட் திமுகன்றப்போ டார்க்னஸ் குள்ள எதுக்கு கல்லெறியணும்? இங்க மக்களை விரும்புற விஜய் வேணுமா, இல்ல மக்கள் விரோத ஆட்சி நடத்துற ஸ்டாலின் சார் வேணுமா? அவ்வளவுதான் இந்த தேர்தலே. இதுக்கு நடுவுல வேற யாருமே கிடையாது. புரியுதுங்களா உங்களுக்கு? என் நெஞ்சில் குடியிருக்கும் சேலம் மக்களே, ಫೆಬ್ರವರಿ 13ರಂದು ಚಲಿಸುತ್ತಿದ್ದ ರೈಲಿನಿಂದ ಬಿದ್ದ ಮಹಿಳೆಯನ್ನ ಟಿಸಿ ದೇವರಂತೆ ಬಂದು ರಕ್ಷಿಸಿರುವ ಘಟನೆ ಮುಂಬೈಯಲ್ಲಿ ನಡೆದಿದೆ. ಜನದಟ್ಟಣೆ, ರಶ್ ಮತ್ತು ಸಮಯದ ಕೊರತೆಯ ನಡುವೆ ಸಣ್ಣ ನಿರ್ಲಕ್ಷ್ಯವೂ ಸಹ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು ಎಂದು ಈ ದೃಶ್ಯವನ್ನ ನೋಡಿದರೆ ಗೊತ್ತಾಗ್ತಿದೆ.
ಕುರ್ಲಾ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಚಲಿಸುತ್ತಿರುವ ರೈಲಿನಿಂದ ಬಿದ್ದಿದ್ರು. ಟಿಸಿ ಈ ಘಟನೆಯನ್ನ ಗಮನಿಸಿ ಕೂಡಲೇ ಸಹಾಯಕ್ಕಾಗಿ ಧಾವಿಸಿದ್ದಾರೆ. ಈ ಇಡೀ ಘಟನೆ ನಿಲ್ದಾಣದಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರ ವನದಲ್ಲಿ ಶಿವರಾತ್ರಿಯಂದು ಪರಿಸರ ಶಿವರಾತ್ರಿ ಉತ್ಸವ ಜರುಗಲಿದ್ದು ಭಕ್ತಾದಿಗಳಿಗೆ ಸ್ವಹಸ್ತ ಜಲಾಭಿಷೇಕಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 10 ಗಂಟೆಗೆ ರಕ್ತದಾನ ಶಿಬಿರ, 11 ಗಂಟೆಗೆ 7ರಿಂದ 10ನೇ ತರಗತಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ಜೀವ ವೈವಿಧ್ಯಗಳ ಛಾಯಾಚಿತ್ರ ಪ್ರದರ್ಶನ ಹಾಗೂ ಸಂಜೆ 4 ಗಂಟೆಗೆ ಸಾರ್ವಜನಿಕರಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಂಜೆ 5:30ಕ್ಕೆ ಭರತನಾಟ್ಯ ಕಾರ್ಯಕ್ರಮ, 6:30ಕ್ಕೆ ಪರಿಸರ ಕುರಿತ ಕಿರುಚಿತ್ರ ಪ್ರದರ್ಶನ ವ್ಯವಸ್ಥೆ ಮಾಡಲಾಗಿದೆ. 7:30ಕ್ಕೆ ಸಭಾ ಕಾರ್ಯಕ್ರಮ ಹಾಗೂ ರಾತ್ರಿ 8 ಗಂಟೆಗೆ ಗುರುಗುಹಾ ಸಂಗೀತ ಮಹಾವಿದ್ಯಾಲಯ ತಂಡದಿಂದ ಶ್ರೀ ಶಿವನಾಮ ಸ್ಮರಣೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನವ್ಯಶ್ರೀ ಈಶ್ವರ ವನ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರಾದ ನಾಗೇಶ್ ಎಂವಿ ಮಾಹಿತಿ ನೀಡಿದ್ದಾರೆ. 8 ವರ್ಷಗಳಿಂದ ಸತತವಾಗಿ ಪರಿಸರ ಶಿವರಾತ್ರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ದೈನಂದಿನ ನಿತ್ಯ ಸಂಧ್ಯಾವಂದನೆ ಇರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಆರಾಧನೆಯಾಗಿದೆ. ನಮ್ಮ ಪಂಚಭೂತಗಳು ಕೂಡ ದೇವರ ಸ್ವರೂಪದಲ್ಲಿ ನಮ್ಮ ಪೂರ್ವಜರು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭೂಮಿ ರೂಪದಲ್ಲಿ ಗಣೇಶನನ್ನು, ಜಲ ರೂಪದಲ್ಲಿ ಗೌರಿಯನ್ನು, ವಾಯು ರೂಪದಲ್ಲಿ ವಿಷ್ಣುವನ್ನು, ಆಕಾಶ ರೂಪದಲ್ಲಿ ಶಿವನನ್ನು, ಹಾಗೆಯೇ ಅಗ್ನಿ ರೂಪದಲ್ಲಿ ಸೂರ್ಯನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಪ್ರಕೃತಿಯನ್ನೇ ಪರಮೇಶ್ವರ ಎನ್ನುವ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವಿಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ನಾವು ಸುದ್ದಿಗೆಗಾಗಿ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಬಳಸದೆ ಕೇವಲ ಮಾಧ್ಯಮ ಮಾರ್ಗದಲ್ಲಿ ಮಾತ್ರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಆ ದಿನ ವಿಶೇಷವಾಗಿ ಈಶ್ವರವನದಲ್ಲಿ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9 ಗಂಟೆಗೆ 10 ಗಂಟೆಗೆ ರಕ್ತದಾನ ಶಿಬಿರವನ್ನು ಶ್ರೀಯುತ ಡಾಕ್ಟರ್ ರತ್ನಾಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ 11 ಗಂಟೆಗೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ, ಪರಿಸರ ಚಿತ್ರಕಲೆ. ಹಾಗಾಗಿ ಅದನ್ನು ಈಗಾಗಲೇ ನಾವು ಗೂಗಲ್ ಫಾರಮ್ಗಳು ಕೂಡ ನಾವು ಪ್ರಚಾರ ಮಾಡಿದ್ದೀವಿ. ಅದನ್ನು ಎಲ್ಲ ಶಾಲಾ ಕಾಲೇಜುಗಳು ಕೂಡ ಅದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಂಜೆ 4 ಗಂಟೆಗೆ ಪರಿಸರ ರಸಪ್ರಶ್ನೆ ಎನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ 5:15ಗೆ ಕಲಾರ್ಪಣ ಸ್ಕೂಲ್ ಆಫ್ ಆರ್ಟ್ಸ್ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಹಾಗೆಯೇ 6:30ಕ್ಕೆ
ಪರಿಸರ ಕುರಿತಾದ ಒಂದು ಕಿರುಚಿತ್ರವನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಹಾಗೆಯೇ ಆ ದಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಸಾಗರ್ ಕಿರುಚಿತ್ರ ನಿರ್ಮಾಪಕರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಲದ ನಮ್ಮ ಈಶ್ವರವನ ಪರಿಸರ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಪತಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಅವರು ಖ್ಯಾತ ಪರಿಸರ ತಜ್ಞರು ಕೂಡ. ಅದೇ ರೀತಿ ಈಶ್ವರವನ ಸಾಮಾಜಿಕ ಪ್ರಶಸ್ತಿಯನ್ನು ಶ್ರೀಯುತ ಶಿವಕುಮಾರ್ ಸಿಆರ್ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಒಂದು ವಿಶೇಷ ಚೇತನ ವ್ಯಕ್ತಿ, ಅಲ್ಲದೆ ವಿಶೇಷ ಚೇತನರಿಗಾಗಿ ಸಾಕಷ್ಟು ಪರಿಶ್ರಮವನ್ನು ಪಡುತ್ತಿರುವ ಒಬ್ಬ ವಿಶೇಷ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಾತ್ರಿ 8 ಗಂಟೆಗೆ ಶೃಂಗೇರಿ HS ನಾಗರಾಜ್ ಗುರುಗುವ ಸಂಗೀತ ಮಹಾವಿದ್ಯಾಲಯ ಅವರಿಂದ ಶಿವಸ್ತುತಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ಲಾಸ್ಟಿಕ್ ಮಹಾಮಾರಿ, ಪ್ಲಾಸ್ಟಿಕ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸಿದ್ದೀವಿ. ಅದನ್ನು ಶ್ರೀಮತಿ ಶಾಂತಲಾ ಕೌಶಿಕ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದಲ್ಲದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಅದಲ್ಲದೆ ನಿರಂತರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅದಲ್ಲದೆ ಒಂದು ವಿಶೇಷವಾಗಿ ನಮ್ಮಲ್ಲಿ ಶಿವ ಪ್ರದಕ್ಷಿಣೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಆ ಒಂದು ಪರಿಸರದಲ್ಲಿ ವೃಕ್ಷಗಳ ನಡುವೆ ಶಿವಾಷ್ಟೋತ್ರವನ್ನು ಪಡಿಸುತ್ತಾ ಶಿವನಿಗೆ ಅಭಿಷೇಕ ಮಾಡುವಂತಹ ಒಂದು ಉತ್ತಮ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಅದನ್ನು ಶಿವಮೊಗ್ಗದ ಎಲ್ಲ ಜನರು ಉಪಯೋಗಿಸ್ಕೋಬೇಕು. ಪರಿಸರ ಶಿವರಾತ್ರಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಲ್ಲದೆ ನಾವೊಂದು ವಿಶಿಷ್ಟ ಕಾರ್ಯಕ್ರಮ, ಒಂದು ಪ್ರತಿಜ್ಞಾ ವಚನ ಅಥವಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಂಕಲ್ಪ ರೂಪದಲ್ಲಿ ಮಾಡ್ತಾಯಿದ್ದೀವಿ. ಬೇರೆಲ್ಲ ದೇವಸ್ಥಾನಗಳಲ್ಲಿ ನಮಗೆ ದೇವರಲ್ಲಿ ಅದು ಕೊಡು ಇದು ಕೊಡು ಇದನ್ನು ಕೊಡು ಅಂತ ನಾವು ಸಂಕಲ್ಪವನ್ನು ಮಾಡಿದರೆ, ನಮ್ಮಲ್ಲಿ ನಾನು ಈ ಥರ ಮಾಡ್ತೀನಿ, ಪ್ಲಾಸ್ಟಿಕ್ ಮುಕ್ತವಾಗಿ ಜೀವನವನ್ನು. ಶಿವಮೊಗ್ಗ ATNCC ಕಾಲೇಜು ಮುಂಭಾಗ ಹೋರಾಟ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7.
ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯು ತನ್ನ ಸ್ವಾಧೀನದಲ್ಲಿರುವ ಕೆಲವು ಕಾಲೇಜುಗಳನ್ನು ಖಾಸಗೀಕರಣಗೊಳಿಸುವ ಪ್ರಯತ್ನವನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಎನ್ಎಸ್ಯುಐ ಶಿವಮೊಗ್ಗ ಘಟಕ ಎಟಿಎಂಸಿಸಿ ಕಾಲೇಜಿನ ಮುಂಭಾಗದ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಆಚಾರ್ಯ ತುಳಸಿ ವಾಣಿಜ್ಯ ಕಾಲೇಜು ಅನುದಾನಿತ ಕಾಲೇಜಾಗಿದ್ದು ಇದನ್ನು ಖಾಸಗೀಕರಣ ಮಾಡುವುದರಿಂದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯು ಸರ್ಕಾರದಿಂದಲೇ ಉಚಿತ ನಿವೇಶನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಪಡೆದು ಅನುದಾನದಲ್ಲಿಯೇ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಮತ್ತಿತರ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಈಗ ಖಾಸಗೀಕರಣಗೊಳ್ಳುವುದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿದ್ದಾರೆ. ಪ್ರತಿಷ್ಠಿತ ಎಟಿಎಂಸಿಸಿ ಕಾಲೇಜನ್ನು ಖಾಸಗೀಕರಣ ಮಾಡಲು ಹೋಗ್ತಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗೆ ವಿದ್ಯಾರ್ಥಿ ಶಕ್ತಿ ವಿದ್ಯಾರ್ಥಿ ಶಕ್ತಿ ನಮ್ಮ ಕಾಲೇಜು ನಮ್ಮ ಕಾಲೇಜು ನಮ್ಮ ಕಾಲೇಜು ಖಾಸಗೀಕರಣ ಮಾಡಲು ಹೋಗಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗೆ ಹಣ ಲೂಟಿ ಮಾಡುತ್ತಿರುವ ಸಂಸ್ಥೆಗಳು ಎಟಿಎಂಸಿಸಿ ಕಾಲೇಜನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗೆ ವಿದ್ಯಾರ್ಥಿ ಹಣವನ್ನು ಲೂಟಿ ಮಾಡಲು ಸಿದ್ಧವಾಗಿದೆ ಎನ್ಎಸ್ ಸಂಸ್ಥೆಗೆ ಸಂಸ್ಥೆಗೆ ಹಣವನ್ನು ಲೂಟಿ ಮಾಡುತ್ತಾರೆ ಸಂಸ್ಥೆಗೆ ಖಾಸಗೀಕರಣದ ನೆಪದಲ್ಲಿ ಹಣವನ್ನು ಲೂಟಿ ಮಾಡುತ್ತಾರೆ ಸಂಸ್ಥೆಗೆ ಆಗಿನ ಕಾಲದ ಸ್ವತಂತ್ರ ಹೋರಾಟಗಾರರು ಈ ಜಾಗವನ್ನ ಫ್ರೀ ಆಗಿ ಈ ಸಂಸ್ಥೆಗೆ ಕೊಡ್ತಾರೆ. ಆಗಿನಿಂದಲೂ ಸಹ ಈಗಿನವರೆಗೂ ಪ್ರತಿ ವರ್ಷ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಹಿಂದೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ. ಹಿಂದೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಎನ್ಇಎಸ್ ಸಂಸ್ಥೆಯ ಅಂಗಭಾಗವಾಗಿದ್ದ ಎಟಿಎಂಸಿಸಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ಉದ್ದೇಶ ಇಷ್ಟೇ, ಎಟಿಎಂಸಿಸಿ ಕಾಲೇಜಿನ ಖಾಸಗೀಕರಣ ಮಾಡುವ ಹುನ್ನಾರ ನಡೆಸ್ತಾ ಇದ್ದಾರೆ ಎನ್ಇಎಸ್ ಸಂಸ್ಥೆಯವರು. ಹಿಂದಿನ ಕಾಲದಲ್ಲಿ ಬಡವರಿಗೆ ಅನುಕೂಲ ಆಗಲಿ, ಬಡವರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ ಅಂತ ಹೇಳ್ಬಿಟ್ಟು ಜಾಗವನ್ನು ಉಚಿತವಾಗಿ ಕೊಟ್ಟಿರ್ತಾರೆ. ಆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಸರ್ಕಾರದ ಅನುದಾನಗಳನ್ನು ತಂದುಕೊಂಡು ಏಡೆಡ್ ಕಾಲೇಜಾಗಿ ಮುಂದುವರಿಸ್ಕೊಂಡು ಬಂದು ಇವಾಗ ಎಟಿಎಂಸಿಸಿ ಕಾಲೇಜು ಒಂದು ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜ್ ಆಗಿರ್ತದೆ. ಆದರೆ ಆ ಕಾಲೇಜಿನ ಹೆಸರನ್ನ ಮಾಡಿಕೊಂಡು ಇವಾಗ ಖಾಸಗೀಕರಣ ಮಾಡುವ ಹೆಸರಿನಲ್ಲಿ ಬಡ ಮಕ್ಕಳಿಂದ ಸುಲಿಗೆ ಮಾಡುವ ಪ್ರಯತ್ನವನ್ನು ಎನ್ಇಎಸ್ ಸಂಸ್ಥೆ ನಡೆಸ್ತಾ ಇದೆ. ಇದು ಈ ಒಂದು ಸಂಸ್ಥೆ ಅಷ್ಟೇ ಅಲ್ಲ, ಎನ್ಇಎಸ್ ಸಂಸ್ಥೆಯ ಬರ್ತಕ್ಕಂಥ ಸಾಕಷ್ಟು ಕಾಲೇಜುಗಳನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇದನ್ನು ವಿರೋಧಿಸಿ ಇವತ್ತು ಶಿವಮೊಗ್ಗ ನಗರ ಎನ್ಎಸ್ಯುಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹುನ್ನಾರವನ್ನು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲವಾದರೆ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಎನ್ಇಎಸ್ ಸಂಸ್ಥೆಗೆ ಬೀಗ ಹಾಕುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಏನಂದರೆ, ಇವಾಗ ಏಡೆಡ್ ಕಾಲೇಜ್ ಆಗಿದೆ ಎಟಿಎಂಸಿಸಿ ಕಾಲೇಜಲ್ಲಿ. ನಾವು ಅದೇ ಏಡೆಡ್ ಕಾಲೇಜ್ ಇದ್ದಾಗ 20-25 ಸಾವಿರ ಕಟ್ಟಿ 3 ವರ್ಷ ಓದಿದ್ದೀವಿ. ಅದೇ ಇವಾಗ ಏಡೆಡಿಂದ ಪ್ರೈವೇಟ್ ಆದಾಗ 80,000 90,000 ಆಗುತ್ತೆ. ಅದೇ 90,000ದಲ್ಲಿ ನಾವು 3 ವರ್ಷ ಓದ್ಕೊಂಡ್ಬಂದಿದ್ದೀವಿ. ನಾಳೆ ದಿನ ಬರೋರಿಗೆ ನಮ್ಮ ಜೂನಿಯರ್ಸ್ಗಾಗಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ.
ಯಾರೇ ಬಡವ್ರ ಮಕ್ಕಳಾಗಲಿ ಈ ಕಾಲೇಜಲ್ಲಿ ಓದೋಕ್ಕಾಗಲ್ಲ. ಇವಾಗಲೂ ಚೆನ್ನಾಗಿ ಎಜುಕೇಷನ್ ಸಿಗ್ತಿದೆ. ಪ್ರೈವೇಟ್ ಮಾಡಿದ್ರು ಅದೇ ಎಜುಕೇಷನ್ ಸಿಗುತ್ತೆ ನಮಗೆ ಇದೇ ಎಜುಕೇಷನ್ ಸಾಕು. ಇದು ಏಡೆಡ್ ಕಾಲೇಜ್ ಆಗೇ ಇರಲಿ, ಪ್ರೈವೇಟ್ ಮಾಡಬಾರ್ದು ಅಂತ ನಾವು ಹೇಳ್ತಿದ್ದೀವಿ. ನಮ್ಮ ಕಾಲೇಜ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ತುಂಬ ಬಡ ಮಕ್ಕಳೆಲ್ಲ ಬರ್ತಾರೆ, ತುಂಬ ದೂರದ ಹಳ್ಳಿಯಿಂದೆಲ್ಲ ಓದೋಕ್ಕೆ. ಇವಾಗಲೇ 35-40 ಸಾವಿರ ಕಟ್ತಾರೆ. ನಾಳೆ ಇನ್ನು 1 ವರ್ಷ ಆದಮೇಲೆ ಮತ್ತೆ 1 ಲಕ್ಷದ ಮೇಲಾಗುತ್ತೆ. ಹೆಂಗೆ ಕಟ್ಟೋಕ್ಕಾಗುತ್ತೆ? ನಮ್ಮ ಅಪ್ಪ ನಮ್ಮಂಗೂ ಕಷ್ಟ ಆಗಲ್ವಾ? ನಾವೆಲ್ಲೋ ಹಳ್ಳಿಯಿಂದ ಬರ್ತೀವಿ, ಬಸ್ಸೆಲ್ಲ ಹತ್ಕೊಂಡು, ನಾವು ಭದ್ರಾವತಿಯಿಂದೆಲ್ಲ ಬರ್ತೀವಿ. ನಮಗೆಲ್ಲ ಎಷ್ಟು ಕಷ್ಟ ಆಗುತ್ತೆ, ಅವರೆಲ್ಲ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಈ ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೂ ಜಾಸ್ತಿ ಮಾಡೋಕೆ ಹೋದ್ರೆ ನಾವು ಹೆಂಗೆ ಕಟ್ಟೋಕ್ಕಾಗತ್ತೆ? ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ, ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ಈಗಲೇ ನಾವು 30 ಸಾವಿರದ ಗಟ್ಟಲೆ ಮೇಲೆ ಕಟ್ತಾ ಇದ್ದೀವಿ. ಮತ್ತು ಇನ್ನೂ ಜಾಸ್ತಿ ಆದರೆ ಈಗ ವರ್ಷಕ್ಕೆ 90 ಸಾವಿರ ಆಗೋಗ್ತದೆ, 1 ಲಕ್ಷ ಆಗುತ್ತೆ. ಯಾರಿಗೆ ಗೊತ್ತು ಎಷ್ಟಾಗುತ್ತೆ ಅಂತ? ಎಲ್ಲೋಗ್ಬೇಕು ನಾವು ಓದೋಕೆ ಮುಂದಕ್ಕೆ? ಮೇಲೆ ಈಗಲೇ ಕಷ್ಟ ಆಗ್ತಾ ಇರತ್ತೆ, ಈಗಲೇ ಓದೋದು ಬೇಡ ಅಂತಾರ. ಮೇಲೆ ನಾವು ಹೆಂಗೆ ಹೋಗ್ಬೇಕು ಮುಂದಕ್ಕೆ? ಮಾಡಬಾರ್ದು ಅಷ್ಟೇ ನಾವು ಕೇಳೋದು. Against our NES institution, because our NES institution, because converting a A-grade college into privatization, because it is harm to very students, because upcoming new juniors. ಶಿವಮೊಗ್ಗ ನಗರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಗಾಂಧಿ ಪಾರ್ಕ್ನಲ್ಲಿ ಸ್ಥಗಿತಗೊಂಡಿದ್ದ ಸೌಲಭ್ಯಗಳನ್ನು ಪುನರಾರಂಭಿಸಿ ಹೊಸ ಆಕರ್ಷಣೆಗಳನ್ನು ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಶಾಸಕರಾದ ಎಸ್ಎನ್ ಚಿನ್ನಬಸಪ್ಪ ಅವರು ಇಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಶಾಸಕರು, ಪಾರ್ಕ್ನ ಭದ್ರತೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು 2 ಶಿಫ್ಟ್ಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ನೇಮಿಸಲಾಗಿದೆ. ಕಳೆದ ಕೆಲವು ದಿನಗಳಿಂದ ಹಾಳಾಗಿದ್ದ ಮಕ್ಕಳ ಟ್ರೈನ್ ಅನ್ನು ದುರಸ್ತಿಗೊಳಿಸಿ ಇಂದು ಸಂಜೆ ವೇಳೆಗೆ ಸಾರ್ವಜನಿಕರ ಉಪಯೋಗಕ್ಕೆ ನೀಡಲಾಗಿದೆ. ಹಾಗೆಯೇ ಬಹು ನಿರೀಕ್ಷಿತ ಸ್ವಿಮ್ಮಿಂಗ್ ಪೂಲ್ ಕಾರಂಜಿ ಕೆಲಸ ಮುಕ್ತಾಯವಾಗಿದ್ದು 15 ದಿನಗಳೊಳಗೆ ನಿರ್ವಹಣಾ ಸಮಿತಿ ರಚಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುವುದು ಎಂದರು. ಇನ್ನು ಉದ್ಯಾನವನಕ್ಕೆ ಹೊಸ ಮೆರುಗು ನೀಡಲು 5 ಕೃತಕ ಕೊಳಗಳನ್ನು ನಿರ್ಮಿಸಲಾಗುತ್ತದೆ. ಪರಿಸರ ಮತ್ತು ವಿಜ್ಞಾನದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲು ಈಗಾಗಲೇ ಸಿದ್ಧವಾಗಿರುವ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಹಾಗೂ ವಿಜ್ಞಾನ ಉದ್ಯಾನವನವನ್ನು 1 ವಾರದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಪಾರ್ಕ್ನ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸುರಕ್ಷತೆ ಯಾವುದೇ ಲೋಪವಾಗದಂತೆ ನಿರ್ವಹಣೆ ಮಾಡಲು ಪಾಲಿಕೆಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ನಾವು ನಮ್ಮ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಆನ್ಲೈನ್ ಸ್ಕ್ಯಾನರ್ ಮೂಲಕ ಇದನ್ನ ಇಮಿಡಿಯೇಟ್ ಇಶ್ಯೂ ಮಾಡೋಣ. ನಮ್ಮ ಪಾಲಿಕೆಯವರು ಇವರು ಇಶ್ಯೂ ಮಾಡ್ತಾರೆ. ಆಮೇಲೆ ಟಿಕೆಟ್ ಇಶ್ಯೂ ಮಾಡಿದ ತಕ್ಷಣ ಅಲ್ಲಿಗೆ ಮಾಮೂಲಿ ಹೋಗ್ತಾರೆ. ಆಮೇಲೆ ಬೇಕ್ರಿ ಫುಡ್ಡು, ಒಂದು ಫ್ರೂಟ್ ಸ್ಟಾಲು, ಇನ್ನೊಂದು ಜಾಕ್ಸ್, ಒಂದು ಆ ಥರ ಅದು ಬರುತ್ತೆ. ಯಾವುದಿಲ್ಲ ಆ ಥರ ಬೇಕ್ರಿ ಫುಡ್ಡಲ್ಲಿ ಟೀ, ಕಾಫಿ, ಕೇಕು, ಬನ್ನು, ಚಿಪ್ಸು ಅದೆಲ್ಲ ಅವರು ಬರೀ ಫ್ರೂಟ್ಸು, ಆರೆಂಜ್ ಜ್ಯೂಸು ಈ ಥರ ಉಪಯೋಗ. ಆಮೇಲೆ ಪಾನಿಪುರಿ, ಮಸಾಲೆ ಪುರಿ ಈ ಥರದೆಲ್ಲ ಆ ಥರ ಪ್ಲಾನ್ ಮಾಡ್ತೀವಿ. ಇನ್ನೊಂದು ಏನಾದ್ರು ಬಂದು ಸಣ್ಣ ಪುಟ್ಟ ನೀರು ಸಬ್ಸಿಡಿ ಇಲ್ಲ ಅದು ಮಾಸ್ಟರ್ ಮಾಡ್ತಾರೆ ಸಿಕ್ಕಾಬಿಡಿದೆ. ಮೋಸ್ಟ್ ಡಿಮ್ಯಾಂಡಿಂಗ್ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಅಂದಾಜು 6 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸುವ ಗುರಿಯನ್ನ ಹೊಂದಿದೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ಟೌನ್ನ ಕುರುಬಲದೊಡ್ಡಿ ರಸ್ತೆಯಲ್ಲಿರುವ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಗೆ ನೇರವಾಗಿ ರಾಗಿಯನ್ನು ಖರೀದಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಸಕ್ತ ವರ್ಷ ಒಳ್ಳೆಯ ಬೆಲೆಯನ್ನ ಸರ್ಕಾರ ನಿಗದಿಪಡಿಸಿ ರಾಗಿ ಖರೀದಿಸುತ್ತಿದೆ. ರೈತರಿಂದ ನೇರವಾಗಿ ಖರೀದಿಸಿ ಅದರ ಹಣವನ್ನ ಯಾವುದೇ ಮಧ್ಯವರ್ತಿಗೆ ಆಸ್ಪದ ನೀಡದೆ ರೈತರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮೂಲಕ ನೇರವಾಗಿ ಸಂದಾಯ ಮಾಡಲಾಗುತ್ತದೆ. ಗುಣಮಟ್ಟದ ರಾಗಿ ಪೂರೈಕೆಗೆ ಆದಲ್ಲಿ ಮುಂದಿನ ವರ್ಷದಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸುವ ಗುರಿ ಇಟ್ಟುಕೊಂಡಿದೆ ಎಂದರು.
ರೈತರು ನೋಂದಣಿ ಮಾಡಿದ ಪ್ರಕಾರ 6 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ 5 ಲಕ್ಷ ಮೆಟ್ರಿಕ್ ಟನ್ ಬರ್ತದೆ. ನಮ್ಗೆ ಅವಶ್ಯಕತೆಯೂ ಇದೆ. 5,40,000 ಮೆಟ್ರಿಕ್ ಟನ್ನು ನಮಗೆ ಪ್ರತಿ ಈ ನ್ಯಾಯಬೆಲೆ ಅಂಗಡಿಗಳು ಕೂಡ ಬೇಕಾಗ್ತದೆ 10 ತಿಂಗಳಿಗೆ. ಮತ್ತು ಬೇರೆ ರಾಜ್ಯಗಳಿಂದ ಡಿಮ್ಯಾಂಡ್ ಬರ್ತಾ ಇದೆ. ನಾವು ಮುಂದಿನ ಸಾರಿ ಇನ್ನೂ 8 ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ನೋಂದಣಿ ಮಾಡಿಸಿ ರೆಕ್ಯೂರ್ ಮಾಡಬೇಕಾಗ್ತದೆ. ಒಳ್ಳೆ ರೇಟ್ ಕೊಡ್ತಾರೆ. 4,886 ಸರ್ 4,886 ಒಳ್ಳೆ ರೇಟ್ ಕೊಡ್ತಾರೆ. ರೈತರಿಗೂ ಒಳ್ಳೆಯದಾಗ್ತದೆ. ರೈತರನ್ನ ಇಷ್ಟೇ ಮನವಿ ಮಾಡೋದು, ಗುಣಮಟ್ಟ ಕಾಪಾಡಿಕೊಂಡ್ರೆ ಡಿಮ್ಯಾಂಡ್ ಜಾಸ್ತಿ. ಈಗ ರಾಗಿ ಆರೋಗ್ಯಕರವಾದಂಥದ್ದು ಅಂತ ತೀರ್ಮಾನ ಆಗಿ ಉತ್ತರ ಭಾರತದಲ್ಲಿ ಡಿಮ್ಯಾಂಡ್ ಇದೆ, ದಕ್ಷಿಣ ರಾಜ್ಯಗಳಲ್ಲಿ ಕೂಡ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಕೂಡ ಡಿಮ್ಯಾಂಡ್ ಇದೆ. ಅದಕ್ಕೆ ನಾವೀಗ ಮುಂದಿನ ಸಾರಿ ಇನ್ನೂ ಹೆಚ್ಚಿಗೆ ನಾವು ಪ್ರಕ್ಯೂರ್ಮೆಂಟ್ ಮಾಡುವಂಥ ಅವಕಾಶ ಮಾಡಿಕೊಂಡಿದ್ದೀವಿ. ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತೀವಿ. ನಾವು ಹೆಚ್ಚಿಗೆ ಬೆಳಿತೀವಿ. 10 ಲಕ್ಷ ಮೆಟ್ರಿಕ್ ಟನ್ ಕೇಳಿದ್ರೆ ಕೊಡ್ತೀವಿ, ಆದರೆ ಪ್ರಕ್ಯೂರ್ಮೆಂಟ್ ಮಾಡ್ಕೋಬೇಕು ನೀವು ಅಂತ ಹೇಳಿದ್ದೀವಿ. ಅವರು ಬೇರೆ ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ. ಯಾವ್ಯಾವ ರಾಜ್ಯ ಬೇಕು ಅಂತ ಅಲ್ಲೆಲ್ಲ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಮಗೆ ಪ್ರಕ್ಯೂರ್ಮೆಂಟ್ ಕೊಡ್ತೀವಿ. ಈ ಸಾರಿ 6 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದ್ರೆ ಅಷ್ಟು ನೋಂದಣಿ ಮಾಡಿ. ಅದೇ ಎಷ್ಟು ಬೇಕಷ್ಟು ಆಗಿದೆ. ದೊಡ್ಡಬಳ್ಳಾಪುರ ಭಾಗದ ರೈತರಲ್ಲಿ ಎಷ್ಟು ಬೇಕಾಯಿತು, ಎಷ್ಟು ಕೊಟ್ಟಿದ್ದು ಎಲ್ಲ ತಗೊಂಡಿದ್ದೀವಿ. ಲೇಟಾಗಿ ಬಂದಿರ್ತಾರೆ, ಅದು ತಗೊಳಕ್ಕಾಗಲ್ಲ. ಅಕಸ್ಮಾತ್ ಡಿಮ್ಯಾಂಡ್ ಬಂದರೆ ಮನವಿ ಮಾಡಿದ್ದೀವಿ. ಒಂದು ವೇಳೆ ಅವರು ಬೇಕು ಅಂತ ಹೇಳಿದ್ರೆ ಮತ್ತೆ ಪ್ರಕ್ಯೂರ್ಮೆಂಟ್ ಸ್ಟಾರ್ಟ್. ಶಿವರಾತ್ರಿ ಹಿನ್ನೆಲೆ ಶಿವಮೊಗ್ಗ ನಗರದ ಹರಕೆರೆ ಶ್ರೀ ರಾಮೇಶ್ವರ ಸ್ವಾಮಿ ಮತ್ತು ಸೂಳೆಬೈಲು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಇದೇ ಕಾರಣಕ್ಕೆ ವಾಹನ ಸಂಚಾರ ಸುಗಮಗೊಳಿಸಲು ಹಾಗೂ ಜನದಟ್ಟಣೆ ಕಡಿಮೆ ಮಾಡಲು ಶಿವಮೊಗ್ಗ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿದೆ. ಫೆಬ್ರವರಿ 15ರಂದು ಬೆಳಗಿನ ಜಾವ 4ರಿಂದ ಫೆಬ್ರವರಿ 16ರ ಬೆಳಗಿನ ಜಾವದವರೆಗೆ ವಾಹನ ಸಂಚಾರಕ್ಕೆ ಮಾರ್ಗ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ನೀಡಿದ್ದಾರೆ. ತೀರ್ಥಹಳ್ಳಿ ಮಾರ್ಗವಾಗಿ ಓಡಾಡುವ ವಾಹನಗಳನ್ನು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ವಾಹನಗಳು ಗಜಾನನ ಗ್ಯಾರೇಜ್ ಪಕ್ಕದ ರಸ್ತೆಯಲ್ಲಿ ಹೋಗಿ ರಾಮಿನಕೊಪ್ಪ ಚಾನಲ್ ಮಾರ್ಗವಾಗಿ NH ಆಸ್ಪತ್ರೆ ಪಕ್ಕದ ರಸ್ತೆಗೆ ಬಂದು ಸೇರುವುದು ಹಾಗೂ ತೀರ್ಥಹಳ್ಳಿಯಿಂದ ಬರುವ ಎಲ್ಲಾ ವಾಹನಗಳು NH ರಸ್ತೆಯ ಪಕ್ಕದ ರಸ್ತೆಯ ಮೂಲಕ ರಾಮಿನಕೊಪ್ಪ ಚಾನಲ್ ಕ್ರಾಸ್ನಿಂದ ಗಜಾನನ ಗ್ಯಾರೇಜ್ ಮೂಲಕ ಬಂದು ಶಿವಮೊಗ್ಗ ಸೇರುವಂತೆ ಆದೇಶದಲ್ಲಿ ತಿಳಿಸಿರುತ್ತಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗದ ಗಾಜನೂರಿನಲ್ಲಿ ಭೀಕರ ಮರ್ಡರ್, ಕಲ್ಲು ಬ್ಲೇಡ್ ಬಳಸಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಫ್ರೆಂಡ್ಸ್, ಎಣ್ಣೆ ಏಟಲ್ಲಿ ನಡೆದೇ ಹೋಯ್ತು ಭೀಕರ ಕೃತ್ಯ. ಸಣ್ಣ ವಿಚಾರಕ್ಕೆ ಚಿಕ್ಕ ಹುಡುಗರ ಮಧ್ಯೆ ಕಿರಿಕ್, ಚಾಕು ಬಳಸಿ ಕುತ್ತಿಗೆ ತಲೆಗೆ ಮಾರಣಾಂತಿಕ ದಾಳಿ, ಭದ್ರಾವತಿ ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ಟ ಹದಿಹರೆಯದ ಯುವಕರು. ರಾಗಿ ಬೆಳೆಗಾರರಿಗೆ ಗುಡ್ ನ್ಯೂಸ್, ಪ್ರತಿ ಕ್ವಿಂಟಲ್ಗೆ 4,886 ರು ದರ ನಿಗದಿ, ರಾಗಿ ಖರೀದಿಸುವ ಕಾರ್ಯಕ್ಕೆ ಸಚಿವ KH ಮುನಿಯಪ್ಪ ಚಾಲನೆ.
ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.